ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ SGR ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಕವಿಕಾ ಲೇಔಟ್ ಬನಶಂಕರಿ ಹತ್ತಿರ ಇದೆ. ಇನ್ನು ಈ ದೇವಸ್ಥಾನಕ್ಕೆ ದೀಪಾಂಜಲಿ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲಿ ಇದೆ. ಇನ್ನು ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 1425ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಅಂದರೆ ಸರಿಸುಮಾರಾಗಿ 600 ವರ್ಷಗಳ ಇತಿಹಾಸವನ್ನು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಂದಿದೆ. ವೃಷಭಾವತಿ ಮತ್ತು ಪಶ್ಚಿಮಾವತಿ ನದಿಗಳ ಸಂಗಮವಿದ್ದ ಕಾರಣ ವ್ಯಾಸರಾಯರು ಇಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಿದರು ಅಂತ ಪುರಾಣಗಳು ಹೇಳುತ್ತವೆ. ಇನ್ನು ವಿಪರ್ಯಾಸ ಅಂದರೆ ಆ ಎರಡು ಉಪನದಿಗಳು ಈಗ ಒಳಚರಂಡಿಯಾಗಿ ಮಾರ್ಪಟ್ಟಿರೋದೇ ಒಂದು ತುಂಬ ಆಶ್ಚರ್ಯ ಹಾಗೂ ಬೇಜಾರಾದ ಸಂಗತಿ. ಇಲ್ಲಿರುವ ಭಗವಾನ್ ಹನುಮಂತನ ಪ್ರತಿಮೆಯನ್ನು ಹಿಂದೂ ಸಂತರಾದ ಶ್ರೀ ವ್ಯಾಸರಾಜರು ಸ್ಥಾಪಿಸಿದ್ರಂತೆ. ಅವರು ಹನುಮಂತನ 732 ವಿಗ್ರಹಗಳನ್ನು ಸ್ಥಾಪಿಸಿದ್ರಂತೆ ಮತ್ತು ಅವುಗಳಲ್ಲಿ ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಮೂರ್ತಿಯು ಕೂಡ ಒಂದು ಅಂತ ಹೇಳ್ತಾರೆ. ಇನ್ನು ಭೇಟಿ ನೀಡುವ ಸಮಯ ಬಂದರೆ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆ ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇನ್ನು ಗಾಳಿ ಅಂದರೆ ದುಷ್ಟಶಕ್ತಿ ಎಂದರ್ಥ. ಈ ದುಷ್ಟಶಕ್ತಿಗಳ ಅಧಿಪತಿಯಾದ ರಾವಣನ ಪುತ್ರ ಅಕ್ಷಾಸುರನ ಮೆಟ್ಟಿನಿಂತ ಹನುಮ, ಅದಕ್ಕಾಗಿಯೇ ಈ ದುಷ್ಟಶಕ್ತಿ ನಿವಾರಕ ಹನುಮ ಗಾಳಿ ಆಂಜನೇಯ ಸ್ವಾಮಿ ಅಂತ ಹೆಸರು ಬಂತು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಇನ್ನು ಈ ಅಕ್ಷಾಸುರ ಅಮ್ಮನು ರಾವಣನ ಪುತ್ರನಾಗಿರ್ತಾನೆ. ಈ ಭೂಲೋಕದಲ್ಲಿ ದೆವ್ವ ಭೂತ ಚೇಷ್ಟೆಯನ್ನು ಮಿತಿ ಮೀರಿಸಿರ್ತಾನೆ. ಆಗ ಶ್ರೀರಾಮಚಂದ್ರನ ಆಜ್ಞೆಯಂತೆ ಅಕ್ಷಾಸುರನನ್ನು ಕಾಲಿನಲ್ಲಿ ಮೆಟ್ಟಿ ನಿಂತು ಅವನನ್ನು ಸಾಯಿಸ್ತಾನೆ. ಇನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುವ ತಾಯ್ತವನ್ನು ಮಕ್ಕಳಿಗೆ ನಾವು ಕಟ್ತೀವಿ. ಈಗ ದುಷ್ಟ ಕಣ್ಣುಗಳಿಂದ ಬಿದ್ದು ಮಕ್ಕಳಿಗೆ ದೃಷ್ಟಿ ಆಗಿರುತ್ತೆ ಅಥವಾ ಕೆಲವೊಬ್ಬರಿಗೆ ದೃಷ್ಟಿ ಬಿದ್ದಿರುತ್ತೆ ಅಂತ ಹೇಳ್ತಾರೆ. ಸೊ ಅಂಥವರಿಗೆ ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುವಂತಹ ತಾಯ್ತವನ್ನು ಕಟ್ಕೊಂಡ್ರೆ ಎಲ್ಲ ದುಷ್ಟ ಕಣ್ಣುಗಳಿಂದ ಅವರಿಂದ ನಿವಾರಣೆ ಆಗುತ್ತೆ ಅಂತ ಕೂಡ ಇಲ್ಲಿ ತುಂಬಾ ಫೇಮಸ್. ಇನ್ನು ಮೂರ್ತಿಯ ಬಗ್ಗೆ ಹೇಳೋದಾದರೆ, ಮೂರ್ತಿಯ ಶಿರದ ಎರಡು ಬದಿಯಲ್ಲೂ ಕೂಡ ಶಂಖಚಕ್ರಗಳಿವೆ. ಸ್ವಾಮಿಯ ಬಾಲದಲ್ಲಿ ಅದು ಸುರುಳಿ ಸುತ್ತಕೊಂಡಿದೆ ಕೊನೆಯ ಎಂಡಿನಲ್ಲಿ. ಅದರಲ್ಲಿ ಜೊತೆಗೆ ಒಂದು ಗಂಟೆ ಕೊನೆಯದಲ್ಲಿ ಕಟ್ಟಿರ್ತಾರೆ. ಇದು ಒಂದು ವಿಶೇಷತೆ. ಇನ್ನೊಂದು, ಆಂಜನೇಯನ ಬಹುತೇಕ ವಿಗ್ರಹಗಳಲ್ಲಿ ನೀವು ನೋಡಿದ್ರೆ ಕೈಯಲ್ಲಿ ಗದೆ ಇರುತ್ತೆ. ಆದರೆ ಇಲ್ಲಿ ಪದ್ಮಕಮಲವನ್ನು ಹಿಡಿದುಕೊಂಡಿರೋದು ಮತ್ತೊಂದು ವಿಶೇಷತೆಯ ವಿಗ್ರಹವೂ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದಿಷ್ಟು ಮಾಹಿತಿ. ಮತ್ತಷ್ಟು ಮಾಹಿತಿಗಳ ಮೂಲಕ, ಮತ್ತಷ್ಟು ವಿಚಾರಗಳ ಮೂಲಕ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಮರೆಯದೆ ಕ್ಲಿಕ್ ಮಾಡಿ. ಧನ್ಯವಾದಗಳು.